ಎತ್ನಿಕ್ ಉಡುಪುಗಳಿಗೆ ಜುಮಕ ಧರಿಸುವುದೇ ಸಮಂತಾ ಸಿಗ್ನೇಚರ್ ಸ್ಟೈಲ್. ಹಾಯ್ ಹಲೋ ನಮಸ್ಕಾರ, ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನ್ ಲಾವಣ್ಯ. ಸಮಂತಾ ದಕ್ಷಿಣ ಭಾರತದ ಖ್ಯಾತ ನಟಿ. ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಸಮಂತಾ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸಿಂಪಲ್ ಅಂಡ್ ಹಾಟ್ ಆಗಿ ಕಾಣುವ ಸಮಂತಾ ಅವರು ಸಾಕಷ್ಟು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುತ್ತಿರುತ್ತಾರೆ. ಅಲ್ಲದೆ ಅವರ ಫೋಟೋಗಳಿಗೆ ಫ್ಯಾನ್ಸು ಸಖತ್ ಫಿದಾ ಆಗಿರುತ್ತಾರೆ. ಮಾಡೆಲಿಂಗ್ ಮಾಡಿರುವ ಸಮಂತಾ ತನ್ನ ವಿಭಿನ್ನ ಮತ್ತು ಆಕರ್ಷಕ ಫೋಟೋ ಶೂಟ್ಗಳಿಂದ ಮತ್ತಷ್ಟು ಜನಪ್ರಿಯವಾಗಿದ್ದಾರೆ. ಸಮಂತಾ ಸದಾ ಸ್ಟೈಲಿಶ್ ಲುಕ್ನಲ್ಲಿ ಅಭಿಮಾನಿಗಳ ಗಮನ ಸೆಳೆಯುತ್ತಾರೆ. ಅಂದಹಾಗೆ ಮಾಡರ್ನ್ ಅಥವಾ ಟ್ರೆಡಿಷನಲ್ ಉಡುಪುಗಳಿಗೆ ತಕ್ಕ ಹಾಗೆ ಅವರ ಆಭರಣಗಳು ಕೂಡ ಕಣ್ಮನ ಸೆಳೆಯುತ್ತವೆ. ಸಾಂಪ್ರದಾಯಿಕ ಅಥವಾ ಮಾಡರ್ನ್ ದಿರಸೆ ಆಗಿದ್ದರೂ ಅವರು ಅದಕ್ಕೆ ಪೂರಕವಾಗಿ ಒಡವೆ ಧರಿಸುವುದನ್ನು ಮಾತ್ರ ಮರೆಯುವುದಿಲ್ಲ. ದೊಡ್ಡ ಗಾತ್ರದ ಇಯರಿಂಗ್ ಇವರ ಇಷ್ಟದ ಕಿವಿಯ ಆಭರಣ. ಸೀರೆ ಉಟ್ಟಾಗ ಆಗಾಗ ಮುತ್ತಿನ ಚೋರ್ಕ ಬಳಸುತ್ತಾರೆ. ಕೆಲವೊಮ್ಮೆ ಬರಿಯ ಕೊರಳಿನೊಂದಿಗೆ ಮಿಂಚುತ್ತಾರೆ. ಬೆಳ್ಳಿಯ ದಾರದೊಂದಿಗೆ ಸಿಂಗಾರಗೊಂಡ ದಿರಿಸು ಅಥವಾ ಸೀರೆಗೆ ಅವರಿಗಿಷ್ಟವಾದ ಆಭರಣ ಧರಿಸುತ್ತಾರೆ. ಮಾಡರ್ನ್ ಡ್ರೆಸ್ಗೆ ಪೂರಕವಾಗುವ ಹೂಪ್ಸ್ ಧರಿಸುವುದನ್ನು ಮರೆಯುವುದಿಲ್ಲ. ಎತ್ನಿಕ್ ಉಡುಪುಗಳಿಗೆ ಜುಮುಕ ಧರಿಸುವುದು ಇವರ ಸಿಗ್ನೇಚರ್ ಸ್ಟೈಲ್ ಆಗಿದೆ. ಇನ್ನು ಸಮಂತಾ ಮಾಡೆಲ್ ಫೋಟೋಗಳಿಗೆ ಅವರ ಫ್ಯಾನ್ಸ್ ಯಾವಾಗಲೂ ಫಿದಾ ಆಗಿರ್ತಾರೆ. ಅವರು ಕೊಡುವ ಮಾದಕ ನೋಟದ ಲುಕ್ಗಳು ಸಖತ್ ಟ್ರೆಂಡ್ ಆಗಿರುತ್ತದೆ. ಈಗಲೂ ಸಹ ಅವರ ಇನ್ಸ್ಟಾಗ್ರಾಮ್ ಫಾಲೋ ಮಾಡುವ ಅವರ ಫ್ಯಾನ್ಸ್ ಯಾವ ಫೋಟೋವನ್ನು ಹಾಕಿದ್ದಾರೆ ಎಂದು ಸದಾ ಚೆಕ್ ಮಾಡುತ್ತಲೇ ಇರುತ್ತಾರೆ. ಇನ್ನು ಸಮಂತಾ ಅವರು ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸುವುದರ ಮೂಲಕ ಅಭಿಮಾನಿಗಳಿಗೆ ಹತ್ತಿರವಾಗಿದ್ದಾರೆ. ಆದರೆ ಅವರ ಹೊಸ ಸ್ಟೈಲಿಶ್ ಲುಕ್ ಮೂಲಕ ಮತ್ತಷ್ಟು ಹತ್ತಿರವಾಗಿರುತ್ತಾರೆ. ಪ್ರತಿಯೊಬ್ಬ ನಟಿಗೆ ಮಾಡೆಲ್ಗಳ ಫ್ರಂಟ್ ಪೇಜಲ್ಲಿ ನಮ್ಮ ಫೋಟೋ ರಾರಾಜಿಸಬೇಕು ಎಂಬುದು ಪ್ರತಿಯೊಬ್ಬ ನಟಿಯ ಕನಸಾಗಿರುತ್ತದೆ. ಅದೇ ರೀತಿ ಸಮಂತಾ ಅವರ ಫೋಟೋ ಅಂತೂ ಯಾವಾಗಲೂ ರಾರಾಜಿಸುತ್ತಲೇ ಇರುತ್ತದೆ. ಸಮಂತಾ ಅವರು ನಾಗಚೈತನ್ಯ ಅವರೊಂದಿಗಿನ ವಿಚ್ಛೇದನಕ್ಕೂ ಮೊದಲು ಈ ರೀತಿ ಫ್ಯಾಷನ್ ಪ್ರಿಯ ಆಗಿದ್ರು. ಈಗಲೂ ಸಹ ತಮ್ಮ ಬ್ಯೂಟಿಫುಲ್ ಫೋಟೋಗಳನ್ನು ಹರಿಬಿಡುತ್ತಲೇ ಇರುತ್ತಾರೆ. ತಮ್ಮ ಸಿನಿಮಾಗಳ ಜೊತೆಗೆ ಈ ರೀತಿ ಫೋಟೋಶೂಟ್ ಮಾಡಿಸುವುದು, ವಿದೇಶಕ್ಕೆ ಪ್ರಯಾಣ ಬೆಳೆಸುವುದು ಸಮಂತಾ ಅವರ ಹವ್ಯಾಸವಾಗಿದೆ. ಅದೇನೇ ಇರಲಿ, ಸಮಂತಾ ಅವರು ದಕ್ಷಿಣ ಭಾರತದ ಸ್ಟಾರ್ ನಟರೊಂದಿಗೆ ನಟಿಸಿದ್ದು ಮತ್ತಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಆಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಕಾಂಟ್ರವರ್ಸಿಗಳಲ್ಲೂ ಇವರ ಹೆಸರು ಕೇಳಿ ಬರುತ್ತಲೇ ಇರುತ್ತದೆ. ಇದೆಲ್ಲದರ ಮಧ್ಯೆ ಒಬ್ಬ ಗಟ್ಟಿಗಿತ್ತಿ ಮಹಿಳೆಯಾಗಿ ತಮ್ಮ ಕೆಲಸ ಮತ್ತು ಸಾಧನೆಯಲ್ಲಿ ಮಗ್ನ ಆಗಿರುವ ಅವರು ಮುಂದೆ ಬರುವ ದಿನಗಳಲ್ಲಿ ಮತ್ತಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳಲಿ, ಯಶಸ್ಸನ್ನು ಕಾಣಲಿ ಎಂಬುದೇ ನಮ್ಮ ಆಶಯ. ನೀವೇನು ಹೇಳ್ತೀರಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.